ಯಾರೋ MLA ಅವರು ಅವರಿಗೆ ಆ ಕ್ಷೇತ್ರದ ಮತದಾರರು ಹೇಗೆ ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾರೆ ನಮ್ಮ ಎಲ್ಲಾ ಮನೆಯವರಿಗೂ ಕೂಡ IPL ಟಿಕೆಟ್ ಬೇಕು ಅಂತ. ಅದೇ ಉಪಮುಖ್ಯಮಂತ್ರಿ ಅವರು ಮಾರನೇ ದಿನನೇ ಅನಿಲ್ ಇವರು KCA ಅಧ್ಯಕ್ಷರಾದ ಅವ್ರಿಗೆ ಕರೆದು ತಕ್ಷಣ ಅವರಿಗೆ IPL ಟಿಕೆಟ್ ಕೊಡಿಸ್ತಾರೆ. ಅದೇ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯ್ತು, ಹಾಗೆ ಬೆಂಗಳೂರಲ್ಲಿ ಆಯ್ತು. ಯಾಕೆ ಈ ಹೋರಾಟ ಗಮನ ಕೊಡ್ತಾ ಇಲ್ಲ ಇವರು? ಅಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಅದೆಲ್ಲ ವೈರಲ್ ಆಗ್ತಾ ಇದೆ, ಪತ್ರಿಕೆಯಲ್ಲಿ ಬರ್ತಾ ಇದೆ, ಟಿವಿಯಲ್ಲಿ ಬರ್ತಾ ಇದೆ. ಯಾಕೆ ಇವ್ರು ಗಮನ ಕೊಡ್ತಾ ಇಲ್ಲ? ಯಾಕೆ ಇವರ ಖಜಾನೆ ಖಾಲಿ ಆಗಿದೆಯಾ? ಬಿಟ್ಟಿ ಭಾಗ್ಯ ಕೊಟ್ಟು ನಾವ್ ಹೇಳಿದ್ವಾ ಸರ್? ಬಿಟ್ಟಿ ಭಾಗ್ಯ ಕೊಟ್ಟು ನಮಗೆ ಉದ್ಯೋಗ ಕೊಡಬೇಡಿ ಅಂತ ನಾವೆಲ್ಲ ಹೇಳಿದ್ವಾ? ನಾವು ಮತದಾನ ಮಾಡಿದೀವಿ, ನಾವು ನಿಮ್ಮ ಸರ್ಕಾರಕ್ಕೆ ಬರಕ್ಕೆ ನಾವು ಬೆಂಬಲವನ್ನ ಸೂಚಿಸಿದ್ದೀವಿ. ನೀವೇನ್ ಹೇಳಿದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನೀವೇನ್ ಹೇಳಿದ್ರಲ್ಲ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ 1 ಲಕ್ಷ ಹುದ್ದೆಯನ್ನ ಭರ್ತಿ ಮಾಡ್ತೀವಂತ 3 ವರ್ಷ ಆಯ್ತು. ಅದರ ಬಗ್ಗೆ ಸಕಾರನೂ ಕೂಡ ಎತ್ತಾ ಇಲ್ಲ. ಯಾಕೆ ಈ ಧೋರಣೆ? ಯಾಕೆ ಯುವಕರಿಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲುವುದಿರಿ ಅಂತ ಸ್ಲೋಗನ್ ಹೇಳ್ತೀರಾ ಎಲ್ಲರೂ ಫಂಕ್ಷನ್ ಅಲ್ಲಿ? 1 ಲಕ್ಷ 2 ಜನ ಸೇರಿದ್ರೆ ದೊಡ್ಡ ಭಾಷಣ ಹೊರಗಿದ್ದೀರಾ. ಇಲ್ಲೇ ಉದಾಹರಣೆ ತಗೊಳ್ಳಿ, ಇಷ್ಟೆಲ್ಲ ಹೋರಾಟ ಮಾಡಿದ್ವಿ, ವಿರೋಧ ಪಕ್ಷದವರು ಕೂಡ ನಮಗೆ ಕಡೆಗಣಿಸಿದ್ದಾರೆ. ಇವತ್ತು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರಲ್ಲ, ವಿರೋಧ ಪಕ್ಷದವರು ಕೂಡ ಕಡೆಗಣಿಸಿದ್ದಾರೆ. ಈ ಕ್ಷೇತ್ರದ, ಈ ರೂರಲ್ ಕ್ಷೇತ್ರದ ಶಾಸಕರಾಗಿರ್ಬೋದು, ಈ ಸಿಟಿ ಬರ್ತಾ ಇರುವಂತ MLA-ಗಳಾಗಿರ್ಬೋದು, ಎಷ್ಟು ಸಲ ಫೋನ್ ಮಾಡಿದ್ರು ನಮಗೆ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಯಾಕೆ? ನಾವು ವೋಟ್ ಹಾಕ್ತಿಲ್ವಾ ಅವರಿಗೆ? ನಮ್ಮ ಮನೆ ಬಾಗಿಲಿಗೆ ಬರಲ್ವಾ ವೋಟ್ ಹಾಕಕ್ಕೆ? ಒಬ್ಬ ವಿದ್ಯಾರ್ಥಿ, ಒಬ್ಬ ಸ್ಪರ್ಧಾರ್ಥಿ ಮನಸ್ಸು ಮಾಡಿದ್ರೆ 300 - 400 ವೋಟ್ ಚೇಂಜ್ ಮಾಡ್ತಾರೆ ಅವರವ್ರ ಊರಲ್ಲಿ. ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕಂದ್ರೆ ಅವರು ಹಣ ಇದೆ, ಹೆಂಡ ಇದೆ, ರಾತ್ರಿ ಹಣ ಕೊಡ್ತೀವಿ, ಹೆಂಡ ಕೊಡ್ತೀವಿ ಅಂತ ಚುನಾವಣೆ ಮಾಡ್ತಾರೆ. ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅವರಿಂದ ದುಡ್ಡು ಕೇಳ್ತಾ ಇದೀವಾ? ಸರ್ ನಮ್ಮ ಹೋರಾಟಕ್ಕೆ ಬಂದು ಬೆಂಬಲ ಕೊಡಿ, ನಮ್ಮ ಹೋರಾಟಕ್ಕೆ ಬಂದು ನೀವು 1-2 ಮಾತಾಡಿ, ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡಿ, ಸೆಷನ್ ಟೇಬಲ್ ಮಾತಾಡಿ, KPSC ವಿರುದ್ಧ ಮಾತಾಡಿ, ಕೆಇ ಕೊಡಿ, ಎಲ್ಲ ಎಕ್ಸಾಮ್ ಅಂತ ಹೇಳಿ. ಯಾಕೆ ಹೇಳ್ತಾ ಇಲ್ಲ ನೀವು? ಯಾಕೆ ವಿರೋಧ ಪಕ್ಷದವರು ಕೂಡ ಆಡಳಿತ ಪಕ್ಷದವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಮಾಡ್ಕೊಂಡಿದ್ದೀರಾ? 384 ಪೋಸ್ಟ್ KS ನೋಟಿಫಿಕೇಶನ್ ನೀವೇ ನೋಡಿದ್ದೀರಾ? ಎಷ್ಟು ಹಗರಣ ನಡೆದಿದೆ, ಎಷ್ಟು ಲೂಸ್ ಹೋಲ್ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ. ರಾಜ್ಕುಮಾರ್ ಸರ್ ಎಲ್ಲ ಸೇರಿ ಬೆಂಗಳೂರಲ್ಲಿ ಹೋರಾಟ ಮಾಡಿ, ಇದೇ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲ ಬಂತು. ಇದೇ ಸಿದ್ದರಾಮಯ್ಯರವರು ಪರೀಕ್ಷೆಯನ್ನ ರದ್ದು ಮಾಡಿ ಹೊಸ ನೋಟಿಫಿಕೇಶನ್ ಮಾಡಿ, ಹಾಗೆ ಎಕ್ಸಾಮ್ ಕೂಡ ಮಾಡಿದ್ರು. ಈ ಮೇನ್ಸ್ ಎಕ್ಸಾಮ್ ಕೂಡ ಬಂತು. ಆದ್ರೆ ಅದರಲ್ಲೂ ಕೂಡ ಒಂದೇ ಕುಟುಂಬದ 10 - 15 ಜನ ಆಯ್ಕೆ ಆಗ್ತಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲೋಗಿದೆ? KPSC ಯಾರು ಚೇಂಜ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಹೇಳ್ತಾರೆ, ಸರ್ ನಮಗೆ KPSC ಅಂದ್ರೆ ನಮಗೆ ತಲೆನೋವಾಗಿದೆ ಅಂತ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಸರ್ ನಾನು PDO ಎಕ್ಸಾಮ್ ಅವ್ರಿಗೆ ಕೊಟ್ಟು ನಾನು ಯಾಕೆ ಕೊಟ್ಟೆ ಅಂತ ನನಗೆ ದೊಡ್ಡ ಯಕ್ಷ ಪ್ರಶ್ನೆ ಆಗ್ತಾ ಇದೆ ಅಂತ ಸಚಿವರಿಗೆ ಅನಿಸ್ತಾ ಇದೆ. ಅಂದ್ಮೇಲೆ ನಾವು ವಿದ್ಯಾರ್ಥಿಗಳು ಒಂದು ಪದವಿ ಪಡ್ಕೊಂಡು ಒಂದು ಉದ್ಯೋಗ ಪಡ್ಕೋಬೇಕು ಅಂತ ಅಷ್ಟೆಲ್ಲ ಹಗಲು ರಾತ್ರಿ ಎಲ್ಲ ಕಷ್ಟಪಡ್ತಾ ಇದೀವಿ. ನಮಗೆ ಅನಿಸ್ತೇ ಇರುತ್ತಾ? ಅನ್ಸುತ್ತಾನೆ. ಅವ್ರು ಹೇಳಿದ್ರು ಮುಂದೆ ನಾವು ಬಂದೇ ಬರ್ತೀವಿ ಅಂತ. ಅಂದ್ರೆ 28ರಲ್ಲಿ ನಾವು ಬಂದೇ ಬರ್ತೀವಿ, ನಾವು ನಮ್ಮ ಶಕ್ತಿ ಏನಂತ ತೋರಿಸಿದ್ದೀವಿ. ಈ ನಗರದ MLA ಅವರಾಗಿರ್ಬೋದು, ಮಾಜಿ MLA-ಗಳಾಗಿರ್ಬೋದು, ಯಾಕೆ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು 2 ದಿನದಿಂದ ಅವರಿಗೆ ಸಂಪರ್ಕ ಮಾಡ್ತಾ ಇದೀವಿ, ಭೇಟಿ ಮಾಡಿದ್ವಿ, ಬರ್ತೀವಂತ ಆಶ್ವಾಸನೆ ಕೂಡ ಕೊಟ್ಟರು. ಯಾಕೆ ಇಷ್ಟೆಲ್ಲ ಕಡೆಗಣಿಸ್ತಿದ್ದಾರೆ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಉರು ಬಿಸಿಲು ಕೂಡ ನಾವು ತಾಳ್ಮೆಯಿಂದ ಕುತ್ಕೊಂಡಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ನಮಗೆ ಅಷ್ಟೇ ರಕ್ಷಣೆ ಕೊಡ್ತಿದ್ದಾರೆ, ಅಂದ್ರೆ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ನಾವು ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ಳಲ್ಲ. ನಾವು ಎಲ್ಲಿವರೆಗೂ ಇನ್ನೂ ಹೋರಾಟವನ್ನು ಮಾಡಲ್ವಾ ಅಲ್ಲಿವರೆಗೂ ಸರ್ಕಾರ ಕೂಡ ಇನ್ನೂ 2 - 3 ವರ್ಷ ಅವರು ನೋಟಿಫಿಕೇಶನ್ ಮಾಡಲ್ಲ. ನಿಮ್ ತಲೆಯಲ್ಲಿ ಇರ್ಲಿ, ಇನ್ನೂ 2 ವರ್ಷ PSI ಮಾಡಲ್ಲ. ಒಳ ಮೀಸಲಾತಿ ಅಂತ ಒಂದ್ಸಲ ಮಹಾದೇವಪ್ಪ ಸಾಹೇಬ್ರು ಹೇಳ್ತಾರೆ, ಒಂದ್ಸಲ ಮುನಿಯಪ್ಪ ಸಾಹೇಬ್ರು ಹೇಳ್ತಾರೆ, ಒಂದ್ಸಲ ಸಿದ್ದರಾಮಯ್ಯನವರು ವಿಶೇಷ ಕ್ಯಾಬಿನೆಟ್ ಕರಿತೀವಿ ಅಂತ ಹೇಳ್ತಾರೆ. ಆದ್ರೆ ಒಂದ್ಸಲ ಕ್ಯಾಬಿನೆಟ್ ಕರೆದಿದ್ದನ್ನ ಆ ಸಮುದಾಯ ಸ್ಟ್ರೈಕ್ ಮಾಡುತ್ತೆ ಅಂತ, ಈ ಸಮುದಾಯ ಸ್ಟ್ರೈಕ್ ಮಾಡುತ್ತೆ ಅಂತ ಆ ಸಮುದಾಯ ಹಂಗೆ ಮುಂದಕ್ಕೆ ಆಗ್ತಾನೆ. ಇನ್ನು ಎಷ್ಟು ದಿನ ಅಂತ ಓಲೈಕೆ ಮಾಡ್ತೀರಾ? ಎಷ್ಟು ದಿನ ಅಂತ ನಾವು ಯುವಕರು ನಿರುದ್ಯೋಗಿ ಆಗ್ಬೇಕು? ನಿಮಗೆ ಕೇಳ್ತಾ ಇರೋದೇನು? PSI PC ಮಾಡಿ, STA FTA ಮಾಡಿ, ನಮಗೆ KS ಮಾಡಿ ಅಂತ ನಾವು ಒಂದೇ ಸಲ ಹೇಳ್ತಾ ಇಲ್ಲ. PC Group C ಮಾಡಿ, ಮತ್ತೆ ಶಿಕ್ಷಕರನ್ನು ನೇಮಕಾತಿ ಮಾಡಿ. ಹಾಗೆ ಇದು ದೈಹಿಕ ಶಿಕ್ಷಣ ಸರ್ 10 ವರ್ಷ ಆಯ್ತು, 10 ರಿಂದ 15 ವರ್ಷ ಆಯ್ತು ದೈಹಿಕ ಶಿಕ್ಷಣ ನೇಮಕಾತಿ ಮಾಡಿ. ಇದುವರೆಗೂ ದೈಹಿಕ ಶಿಕ್ಷಣ ನೇಮಕಾತಿ ಮಾಡಿಲ್ಲ.
ಯಾಕೆ ಮಧು ಬಂಗಾರಪ್ಪನವರು ಯಾಕೆ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ? ಏನಾದ್ರು ಮೀಡಿಯಾದವ್ರ ಮುಂದೆ ಶಿಕ್ಷಣ ಸಚಿವರು ಬಂದ್ರೆ ಒಂದೇ ತಿಂಗಳಲ್ಲಿ 50,000 ಪೋಸ್ಟ್ ರೆಡಿ ಇದೆ ಅಂತ ಕೇಳಿ ನಮಗೂ ಕೂಡ ಕಿವಿ ತೂತ್ ಬಂದ್ಬಿಡ್ತು. ಎಷ್ಟಂತ ಕೇಳ್ಬೇಕಾಗುತ್ತೆ ಮಧು ಬಂಗಾರಪ್ಪ ಅವ್ರ ಮಾತು. ದೈಹಿಕ ಶಿಕ್ಷಣ ಅವರು ಏನು ಪದವಿ ತಗೊಂಡಿದ್ದಾರೆ ದೈಹಿಕ ಶಿಕ್ಷಣದವರು, ಅವರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾರು ಕೂಡ ಟೀಚರ್ ಆಗ್ತಾನೆ ಇಲ್ಲ. ಯಾವ ಶಾಲೆಯಲ್ಲೂ ಕೂಡ ದೈಹಿಕ ಶಿಕ್ಷಕರು ಇಲ್ಲೇ ಇಲ್ಲ. ಅಷ್ಟು ಕೊರತೆ ಇದೆ. ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಪದವೀಧರ ಶಿಕ್ಷಕರು ಯಾಕೆ ನೇಮಕಾತಿ ಮಾಡ್ತಾ ಇಲ್ಲ? ಪ್ರೌಢಶಾಲಾ ಶಿಕ್ಷಕರು ಯಾಕೆ ನೇಮಕಾತಿ ಮಾಡ್ತಾ ಇಲ್ಲ? ಮತ್ತೆ ಬರೀ ಅತಿಥಿ ಉಪನ್ಯಾಸಕರು ಮತ್ತೆ ಅತಿಥಿ ಶಾಲಾ ಶಿಕ್ಷಕರಿಂದಾನೇ ಪಾಠ ಮಾಡುತ್ತಿದ್ದಾರೆ. ಏನ್ ಕ್ವಾಂಟಿಟಿ ಎಜುಕೇಶನ್ ಸಿಗುತ್ತೆ? ಅವ್ರಿಗೆ ಕೊಡ್ತಾ ಇರೋದು ಎಷ್ಟು? 10,000 ಅಷ್ಟೇ. 10,000ಕ್ಕೆ ಕುಟುಂಬ ನಿರ್ವಹಣೆ ಆಗುತ್ತಾ? ಈಗಿನ ಸ್ಯಾಲ್ರಿಯಲ್ಲಿ ಕುಟುಂಬ ನಿರ್ವಹಣೆ ಆಗುತ್ತಾ? ಅವರಿಗೂ ಕೂಡ ಕನಿಷ್ಠ ವೇತನ ಅನ್ನೋದು ಫಿಕ್ಸ್ ಮಾಡ್ಬೇಕಲ್ಲ. ಇವರು ಖಜಾನೆ ಖಾಲಿ ಮಾಡ್ಕೊಂಡು ಒಂದ್ಸಲ ಡೆಲ್ಲಿಗೆ ಹೋದ್ರಿ, ಇನ್ನೊಂದ್ಸಲ ಉಪಮುಖ್ಯಮಂತ್ರಿ ಮನೆಗೆ ಹೋದ್ವಿ, CM ಮನೆಗೆ ಹೋದ್ವಿ ಅಂತ ಹೇಳಿ ಕಾಲಹರಣ ಮಾಡ್ತಿದ್ದಾರೆ ಹೊರತು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಯುವಕರು ಸುಮ್ಮನೆ ನೋಡ್ಕೊಂತ ಕೂತ್ಕೊಳ್ತಾರೆ ಹೇಳಿ? ಒಂದಲ್ಲ ಒಂದಿನ ಧಾರವಾಡದಲ್ಲಿ ಏಕೆ ಆಗುತ್ತೋ ಹಾಗೆ ಶಿವಮೊಗ್ಗದಲ್ಲಿ ಕೂಡ ಒಂದಲ್ಲ ಒಂದಿನ ಆಗುತ್ತೆ. ಇಲ್ಲಿಂದನೇ ಪ್ರಾರಂಭ ಆಗುತ್ತದು. ಅದು ನಮಗೆಲ್ಲ ಒಂದು ಗುರಿ ಇದೆ. ಶಿವಮೊಗ್ಗದಲ್ಲಿ ಕೂಡ ಧಾರವಾಡ ಸ್ಥಿತಿ ಮಾಡೇ ಮಾಡ್ತೀವಿ. ನೀವೇನೋ 400 ಜನ 500 ಜನ ಸೇರಿದ್ದಾರೆ, ಇವ್ರದೇನಪ್ಪ ಬಿಡು ಅಂತ ದೂರದಿಂದ ವಿಡಿಯೋ ನೋಡ್ಕೊಂಡು ನೋಡೋರಿಗೆ ಇದೊಂದು ಎಚ್ಚರಿಕೆ ಸಂದೇಶ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗಲಾದ್ರೂ ಅಟ್ಲೀಸ್ಟ್ ವಿರೋಧ ಪಕ್ಷದವರು ಎಲ್ಲೇ ಇದ್ರು ನಮ್ಮ ಮನವಿಯನ್ನ ನಮ್ಮ ಜೊತೆ ಬೆಂಬಲ ನೀಡಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.